ಆಷಾಢದಲ್ಲೇ ಸಂಪುಟ ವಿಸ್ತರಣೆ ಫಿಕ್ಸ್ ಆಗುತ್ತಾ? ದೈವ ಭಕ್ತ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಷಾಢ ಶುಭ ಫಲವನ್ನ ನೀಡುತ್ತಾ? ಆಷಾಢದಲ್ಲೇ ಸಂಪುಟ ವಿಸ್ತರಣೆ ಫಿಕ್ಸ್ ಎನ್ನಲಾಗ್ತಾ ಇದೆ. ದೈವ ಭಕ್ತ ಸಿಎಂ ಡಿಕೆಶಿಗೆ ಆಷಾಢ ಶುಭ ಫಲವನ್ನ ನೀಡುತ್ತಾ? ಆಷಾಢದಲ್ಲಿ ಕ್ಯಾಬಿನೆಟ್ ವಿಸ್ತರಣೆಗೆ ಸಜ್ಜು ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಡಿಕೆ ಹೊಸ ಭಾಷ್ಯವನ್ನ ಬರೀತಾರಾ? ಹಾಗಾದ್ರೆ ರಾಹುಲ್ ಗಾಂಧಿ ಫಾರಿನ್ ನಿಂದ ರಿಟರ್ನ್ ಆಗಬೇಕಾಗಿದೆ. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಂತೆ ಸಿಎಂ ಡಿಕೆಶಿ ಆಕ್ಟಿವ್ ಆಗ್ತಾರೆ. ಹೈಕಮಾಂಡ್ ಬುಲಾವ್ ನೀಡುತ್ತೆ, ಡೆಲ್ಲಿಯತ್ತ ಡಿಕೆ ಮುಖ ಮಾಡ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ. ಇದಕ್ಕೆ ಸಾಕಷ್ಟು ಕಸರತ್ತನ್ನ ಕೂಡ ರಾಜ್ಯ ರಾಜಕೀಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ದಿನಗಳಿಂದ ಕೂಡ ನಡೆಸ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಆ ಒಂದು ಶುಭಗಳಿಗೆ ಬಂದಿಲ್ವಾ ಸಚಿವ ಸಂಪುಟ ವಿಸ್ತರಣೆಗೆ? ಖಂಡಿತವಾಗ್ಲೂ ಕೂಡ ಆಷಾಢದಲ್ಲಿ, ಅದರಲ್ಲೂ ಕೂಡ ದೈವ ಭಕ್ತರು ಅಂತಾನೆ ಹೇಳ್ಬೋದು, ಅಜ್ಜಯ್ಯನ ಭಕ್ತರು ಅಂತಾನೆ ಹೇಳ್ಬೋದು ಸಿಎಂ ಡಿಕೆಶಿ. ಹೀಗಾಗಿ ಇದೇ ಆಷಾಢದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಮಾಡಿಕೊಳ್ಳುವಂತಹ ಎಲ್ಲ ತಯಾರಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸದ್ಯಕ್ಕೆ ಫಾರಿನ್ ಟೂರ್ ಅಲ್ಲಿದ್ದಾರೆ. ಫಾರಿನ್ ಟ್ರಿಪ್ನಿಂದ ಹೊರಗೆ ಬರ್ತಿದ್ದಂತೆ, ಅಂದ್ರೆ ಇಂಡಿಯಾಗೆ ರಿಟರ್ನ್ ಆಗ್ತಾ ಇದ್ದಂತೆ ಡಿಕೆಶಿ ಆಕ್ಟಿವ್ ಆಗಬಹುದು ಎನ್ನಲಾಗ್ತಾ ಇದೆ. ಮಾಜಿ ಸಿಎಂ ಸಿದ್ದು ಜೊತೆ ದೆಹಲಿ ಪ್ರಯಾಣವನ್ನ ಕೂಡ ನಡೆಸುತ್ತಿದ್ದಾರೆ. ಡಿಕೆ ಸಿದ್ದು ಖರ್ಗೆ ಸಮ್ಮುಖದಲ್ಲಿ ಫೈನಲ್ ಆಗುತ್ತೆ. ಫೈನಲ್ ಲಿಸ್ಟ್, ಸಚಿವ ಸಂಪುಟದ ಲಿಸ್ಟ್ ಅಂತಿಮಗೊಳ್ಳಲಿದೆ. ಸಂಪುಟ ಸದಸ್ಯರ ಲಿಸ್ಟ್ ಫಸ್ಟ್ ಟೈಮ್ ಆಷಾಢದಲ್ಲೇ ಸಂಪುಟ ವಿಸ್ತರಣೆ ಆಗುತ್ತಾ? ರಾಗ ಅಂಕಿತ ಬಿದ್ರೆ ಪಟ್ಟಿ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ಜನ ಹೊಸದಾಗಿ ಬಂದಿರತಕ್ಕಂಥ ಶಾಸಕರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಸಚಿವ ಸ್ಥಾನದತ್ತ ಮುಖ ಮಾಡಿದ್ದಾರೆ. ಇನ್ನು ಸಿದ್ದು ಸಂಪುಟದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಶಾಸಕರು, ಮಾಜಿ ಸಚಿವರು ಏನಿದ್ದಾರೆ ಅವರು ಕೂಡ ಈ ಬಾರಿಯೂ ಕೂಡ ಡಿಕೆಶಿ ಅವರ ಸಂಪುಟದಲ್ಲಿ ಸ್ಥಾನ ಸಿಗಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಇದೆಲ್ಲದಕ್ಕೂ ಕೂಡ ಆಷಾಢ ಎನ್ನುವಂತಹ ಈ ಒಂದು ಶುಭಗಳಿಗೆ ಫಿಕ್ಸ್ ಆಗುತ್ತಾ? ಈ ಆಷಾಢದಲ್ಲಿ ಅಂತಿಮಗೊಳ್ಳುತ್ತಾ ಸಂಪುಟ ಸದಸ್ಯರ ಲಿಸ್ಟ್ ಎನ್ನುವಂತಹ ಒಂದಷ್ಟು ಕುತೂಹಲಗಳು ಕೂಡ ಹುಟ್ಟಿಕೊಂಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಕಿರಣ್ ಕಾನ್ಮನೆ, ಈಗಾಗಲೇ ರಾಹುಲ್ ಗಾಂಧಿ ಅವರು ಫಾರಿನ್ ಟ್ರಿಪ್ನಲ್ಲಿದ್ದಾರೆ. ಡಿಕೆಶಿ ಅವರು ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಸಾಕಷ್ಟು ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಪಟ್ಟಿ ಕೂಡ ಫೈನಲ್ ಆಗಿದೆ. ಪದೇ ಪದೇ ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಆಷಾಢದಲ್ಲಿ ಈ ಫೈನಲ್ ಲಿಸ್ಟ್ ಏನಿದೆ, ಫೈನಲ್ ಲಿಸ್ಟ್ ಆಗತ್ತಾ, ಸಾಧ್ಯವಾಗುತ್ತಾ, ಹೇಗೆ? ಏನು ಸಚಿವ ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಅವರು ದೆಹಲಿ ವಿದೇಶಿ ಪ್ರವಾಸದಿಂದ ಬಂದ ಬಳಿಕವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂತ ಚರ್ಚೆ ಇತ್ತು. ನಿನ್ನೆ ಏನ್ 12ನೇ ತಾರೀಕು ರಾಹುಲ್ ಗಾಂಧಿ ಅವರು ದೇಶಕ್ಕೆ ವಾಪಸ್ ಆಗಿರ್ತಕ್ಕಂಥದ್ದು. ಇವತ್ತು ನಿನ್ನೆ ಬಂದ ಬಳಿಕವಾಗಿ ಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಸಮಯವನ್ನು ಸಹ ತಿಳಿರ್ತಕ್ಕಂಥದ್ದು. ಸಮಯವನ್ನ ಸದ್ಯದ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವರು ಮತ್ತೆ ಮಾಜಿ ಸಿಎಂಗೆ ದೆಹಲಿಗೆ ಬರುವಂತೆ ಏನು ಸಮಯಾವಕಾಶವನ್ನು ಕೊಟ್ಟಿಲ್ಲ. ಆದ್ರೆ ಈ ಹಿನ್ನೆಲೆಯಲ್ಲಿ ಈಗ ಏನು ಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ತಮ್ಮ 20 ಜನರ ಶಾಸಕರುಗಳ ಏನ್ ಸಚಿವರು ಯಾರೆಲ್ಲ ಆಗ್ಬೇಕು ಅನ್ನೋದರ ಪಟ್ಟಿಯನ್ನು ಸಹ ತಯಾರು ಮಾಡ್ಕೊಂಡಿದ್ದಾರೆ. ಆಯ್ತಾ, ಸಿದ್ದರಾಮಯ್ಯನವರು ತಮ್ಮ ಬಣದ ಶಾಸಕರುಗಳಿಗೆ ಸಚಿವ ಸ್ಥಾನವನ್ನು ಕೊಡಿಸೋದಕ್ಕೋಸ್ಕರ ಸದ್ಯ ಲಾಬಿಯನ್ನು ಸಹ ಮಾಡ್ತಾ ಇರುವಂತದ್ದು. ಇದೇ ಹೊತ್ತಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ವಯನಾಡಿಗೆ ಭೇಟಿಯನ್ನ ನೀಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಈ ಹೊತ್ತಿನಲ್ಲಿ ನಾಳೆ ಏನು ಸಿಎಂಗೆ ಮತ್ತೆ ಸಿದ್ದರಾಮಯ್ಯನವ್ರಿಗೆ ಏನು ದೆಹಲಿಗೆ ಬರುವಂತೆ ಬುಲಾವನ್ನ ನೀಡುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಇತ್ತ ಶಾಸಕರುಗಳು ಕೂಡ ಎಂದು ನಮ್ಗೆ ಸಚಿವರು ಆಗುವಂತಹ ಒಂದು ಅದೃಷ್ಟ ಸಿಗುತ್ತೆ ಅನ್ನುವಂತಹ ಒಂದಿಷ್ಟು ಕುತೂಹಲದಲ್ಲಿ ಕಾಯ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಕಿರಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.